ನಂಬರ್ಸ್ ಅಂತೂ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಈಗ ಸಿಕ್ಕಿರುವ ಸರಾಸರಿ ಅಂಕಿಅಂಶಗಳನ್ನ ಗಮನಿಸಿದ್ರೆ 5 ಕೋಟಿ ಪ್ಲಸ್ ಮತದಾರರು ಹಿಂದಿದ್ದಿದ್ದು ಈಗ 1 ಕೋಟಿ ಹೋಗುತ್ತೆ ಅಂತಂದ್ರೆ ಪ್ರತಿ 5 ಮತಗಳಲ್ಲಿ 1 ಮತ ಡಿಲೀಟ್ ಆಗ್ತಿದೆ ಅಂತ ಜನರಿಗೆ ಆತಂಕ ಸಹಜವಾಗಿ. ನಂದು ಹೋಗ್ಬಿಟ್ರೆ ಏನ್ ಕತೆ, ನನ್ನ ಓಟನ್ನು ಉಳಿಸ್ಲಿಕ್ಕೆ ಯಾರು ಬರ್ತಾರೆ ಬೆಂಬಲವಾಗಿ, ಇಂಥ ಆತಂಕ ಇದೆ. ಈ ನಂಬರ್ಸ್ ವಿಚ್ ಆರ್ ಲುಕಿಂಗ್ ಸ್ಕೇರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆತಂಕ ಒಳ್ಳೆಯದು, ಅಸಹಾಯಕತೆ ಒಳ್ಳೆಯದಲ್ಲ. ಆ ಅಸಹಾಯಕತೆಯನ್ನು ಮೂಡಿಸ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷದವರು. ನನ್ನ ಒಂದೇ ಒಂದು ಕೋರಿಕೆ ಏನಂದರೆ, ಈಗ ಏನಾಗಿದೆ, ನಾವೊಂದು ಪರಿಸ್ಥಿತಿಯಲ್ಲಿದ್ದೇವೆ. ಚುನಾವಣಾ ಆಯೋಗ ಮಾಡಿದ್ದ, ಕಾಂಗ್ರೆಸ್ ಮಾಡಿದ್ದ, BJP ಮಾಡಿದ್ದ, ಅದು ಜನತೆಗೆ ಮುಖ್ಯ ಅಲ್ಲ. ಅವರು ಯಾರಿಗೆ ಕೊನೆಗೆ ಓಟ್ ಹಾಕ್ತಾರೆ ಅದು ಮುಖ್ಯ ಅಲ್ಲ. ಇನ್ನೂ 2 ವರ್ಷ ಇದೆ ಇಲ್ಲಿ ಓಟ್ ಆಗಲಿಕ್ಕೆ, ಆವಾಗ ಎಷ್ಟೋ ಬದಲಾವಣೆ ಬರ್ತದೆ. ಇದು ಮುಖ್ಯ ಅಂಶ ಅಲ್ಲ. ಜನತೆಗೆ ಒಂದು ಅಸಹಾಯಕತೆ ಅಥವಾ ಒಂದು ಆತಂಕ, ಅವರಿಗೆ ರಾತ್ರಿ ನಿದ್ದೆ ಬರದಾಗ ಮಾಡೋದು ಈ ಥರ ಚರ್ಚೆಗಳು. ನನ್ನ ಒಂದೇ ಒಂದು ಸಲಹೆ, ಎಲ್ಲ ಪಕ್ಷದವರು ಜೊತೆಗೂಡಿ 7 ಅಧಿಕೃತ ಪಕ್ಷಗಳಿವೆ ಕರ್ನಾಟಕದಲ್ಲಿ, ಎಲ್ಲರ ಜೊತೆಗೂಡಿ ಒಂದು ಕಮಿಟಿ ಮಾಡಲಿ. ಈ BLO ಈಗ ಏನಾಗಿದೆ, ಈಗ ಆಗೋದು ಹೋಗಿದೆ, ಅದನ್ನು ಇನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ಬು ಕುಮಾರ್ ಅವರು ಬದಲಾಯಿಸೋದಿಲ್ಲ. ಅವರ ಆಫೀಸಲ್ಲಿ 50 ಮಂದಿ, ಉಳಿದವರೆಲ್ಲ ರಾಜ್ಯ ಸರ್ಕಾರದ ನೌಕರರು. ಅವರ ನನ್ನ ಮಾತು, ಅವರೆಲ್ಲರೂ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಅನ್ಬು ಕುಮಾರ್ ನಾಳೆ ಆಫೀಸ್ ಬಿಟ್ಟು ಹೋದರೆ ಅವರಿಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು, ಅವರು ಚೀಫ್ ಸೆಕ್ರೆಟರಿ ಆಗ್ತಾರೋ ಮತ್ತೊಂದು, ಅದು BJPಗೆ ಅಥವಾ ಚುನಾವಣಾಧಿಕಾರಿಗಳೇ ಸೇರಿದ್ದಲ್ಲ. ಅದೊಂದು ಇರಲಿ. ಮನೆಗೆ ಹೋಗಿರೋ BLOಗಳು, ನನ್ನ ಮನೆಗೆ ಯಾರೂ ಬಂದಿಲ್ಲ. BLAs ಕಾಯ್ತಾ ಇದ್ದೇನೆ ನಾನು ಯಾರಾದರೂ ಬರಲಿ ಅಂತ. ನಾನು BJP MLA ಹತ್ರ ಹೋಗಿ ಕೇಳಿದೆ, ಅವರ ಆಫೀಸಲ್ಲಿ ಹೋಗಿ ಕೇಳಿದೆ, ನಿಮ್ಮ BLA ಯಾರು ಹೇಳಲಿಲ್ಲ. BLA ಬೇಕಿರೋದು ನಿಮ್ಮ ಶ್ರಮದಾನ, ನಿಮ್ಮ ಅನುಭೂತಿ, ನಿಮ್ಮ ಪಾರದರ್ಶಕತೆ ಅಂತೆಲ್ಲ ಹೇಳ್ತೀರಲ್ಲ, ನೀವು ಅದರಲ್ಲಿ ಎಷ್ಟು ತೊಡಗಿಸ್ಕೊಳ್ತೀರ. ನಮ್ಮ ಕಾಂಗ್ರೆಸ್ ಅವರು ಬರಲಿಲ್ಲ, BJP ಅವರು ಬರಲಿಲ್ಲ, JDS ಯಾರು ನಮ್ಮ ಮನೆಗೆ ಬರಲಿಲ್ಲ, ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಬೀದಿಯಲ್ಲಿ ಯಾರೂ ಬರಲಿಲ್ಲ. ಯಾವ ಮನೆಗೆ ಹೋಗಿ, ನಮ್ಮ ಮನೆ ಅಲ್ವಾ? ಈ ಥರ ದೊಡ್ಡ ದೊಡ್ಡ ಘೋಷಣೆ ಮಾಡೋ ಬದಲು ನಿಜವಾಗಿ ಏನು ನಡೀತದೆ ಪ್ರತಿ ಪಕ್ಷದವರು ನೋಡ್ಕೊಳ್ಳಿ. ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಯಾವ ಪಕ್ಷದ ಬಗ್ಗೆ ನನಗೆ ಜಾಸ್ತಿ ಕಾಳಜಿ ಇಲ್ಲ, ಜನತೆ ಬಗ್ಗೆ ಕಾಳಜಿ ಇದೆ. BLOಗಳೇನೆ ಮನೆಗೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ರು, ಇಷ್ಟು ನೀವು ರೀಚ್ ಆಗಲೇಬೇಕು, ಇಷ್ಟು ಲೆಕ್ಕ ಕೊಡಲೇಬೇಕು ಅಂತ ಹೇಳಿ. ಹೀಗಾಗಿ ಎಲ್ಲೋ ಒಂದು ಕಡೆ ಕೂತಲ್ಲಿ ಏನೋ ಒಂದು ಫಾರ್ಮ್ ಅವರೇ ಫಿಲ್ ಮಾಡಿ ಕೊಟ್ಟಿರೋದಕ್ಕೇನೆ ಈ SDDO ಸಂಖ್ಯೆಗಳು ಇಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಇದೆ. ಮೊದಲನೇದಾಗಿ BLOಗಳು ಮನೆಗೆ ಹೋಗ್ದಲ್ಲೇ ಇರೋದು ನಾವು ಯಾವುದೇ ರಾಜಕೀಯ ಪಾರ್ಟಿ ಜವಾಬ್ದಾರಿ ಅಲ್ಲ, ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ಅದು ಮಾಡಬೇಕಾಯಿತು. ಎರಡನೇದಾಗಿ BLOಗಳು ಅವರೇ ಸ್ವತಃ ಸೈನ್ ಮಾಡಿಕೊಡೋಷ್ಟು ಮೂರ್ಖರಲ್ಲ. ಯಾಕೆಂದರೆ ಅವರಿಗೆ ಕೇಳಿದ್ದಾರೆ, ಅಕಸ್ಮಾತ್ ನೀವು ತಪ್ಪು ಕೊಟ್ಟರೆ ನಿಮ್ಮ ಮೇಲೆ ಪನಿಷ್ಮೆಂಟ್ ಮಾಡ್ತೀವಿ, ಪಿನಲ್ ಆ್ಯಕ್ಟ್ ತೊಗೊಳ್ತೀವಿ. ಹಾಗಾಗಿ ಅವರು ಕೂಡ ಅವರ ಕೆಲಸಗಳನ್ನು ಹುಷಾರಾಗಿ ಯಾವುದೇ ಮಿಸ್ರೆಪ್ರೆಸೆಂಟ್ ಮಾಡಿಲ್ಲ ಮೇಡಮ್, ಮಿಸ್ರೆಪ್ರೆಸೆಂಟ್ BLOಗಳು ಮಾಡಿಲ್ಲ. ಬಟ್ ಏನು ಅಂದರೆ ಇರ್ತಕ್ಕಂಥ ತಾವೆಲ್ಲ ಮಾತಾಡ್ತಾ ಇದ್ದೀರಿ, ಡಿಲೀಟ್ ಆಗಿದೆ 66 ಲಕ್ಷ. ಇಟ್ ಈಸ್ ನಾಟ್ ಎ ಡಿಲೀಟೆಡ್. ಏನು ಅಂದರೆ ನಮ್ಮದು ಎನ್ಯುಮರೇಷನ್ SIR ಪ್ರೋಸೆಸ್ಸಲ್ಲಿ ಫಿಸಿಕಲ್ ಕೌಂಟಿಂಗ್ ಆಫ್ ದಿ ವೋಟರ್ಸ್ ಇಸ್ ದಿ ಇಂಪಾರ್ಟೆಂಟ್. ಸೊ ಹೇಗೆ ಒಬ್ಬ ಕಂಡಕ್ಟ್ರ್ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಬಿಟ್ಟು ಟಿಕೆಟ್ ಕೊಡ್ತಾನೋ, ಹಾಗೆ BLO ಅವನ ಕ್ಷೇತ್ರದಲ್ಲಿರ್ತಕ್ಕಂಥ ಫಿಸಿಕಲಿ ಯಾರಿದ್ದಾರೋ ಅವ್ರಿಗೆ ಮಾತ್ರ ಅವನು ಎನ್ಯುಮರೇಷನ್ ಫಾರಮ್ ಕೊಡೋ ಅಂಥದ್ದು. ಸೊ ಹಾಗೆ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಟ್ಟಿದ್ದಾರೆ, ಮನೆ ಬಾಡಿಗೆ ಚೇಂಜ್ ಮಾಡಿದ್ದಾರೆ. ಕೆಲವರು ಏನು ಹೇಳಿ, ಇಲ್ಲ ಸರ್ ನನ್ನ ಓಟು ಬೈಂದೂರಲ್ಲಿದೆ, ನನ್ನ ಓಟ್ ಶಿವಮೊಗ್ಗದಲ್ಲಿದೆ, ನನ್ನ ಓಟ್ ನಾಗಮಂಗಲದಲ್ಲಿದೆ, ನನ್ನ ಓಟ್ ಇನ್ನೆಲ್ಲ ಒಂದು ಕಡೆ ಇದೆ ಅಂಥೇಳಿ ಈ ಸಲ ಎನ್ಯುಮರೇಷನ್ ಫಾರಮ್ನಲ್ಲಿ ಒಂದು ವಿಶೇಷವಾಗಿ ಹೊಸ ಕಾಲಮೊಂದು ಹಾಕಿದ್ರು. ಮೇಲ್ಕಂಡ ತಪ್ಪು ಮಾಹಿತಿ ಕೊಟ್ಟರೆ ಪೀಪಲ್ ರೆಪ್ರೆಸೆಂಟ್ ಆ್ಯಕ್ಟಲ್ಲಿ ನಾನು ಯಾವುದೇ ಶಿಕ್ಷೆಗೂ ಅರ್ಹನಾಗಿದ್ದೇನೆ ಅಂತ ಕೊಟ್ಟರು. ಅದನ್ನು ನೋಡಿದ ಮೇಲೆ ಎಲ್ಲ ಮತದಾರರು ಹುಷಾರಾಗಿ 2 ಕಡೆಗೆ ಇರೋದು ಬೇಡ, ನಾವು ಒಂದೇ ಕಡೆಗೆ ಸಾಕು ಅಂತೇಳಿ ಯಾರು BLO ಹೋಗಿದ್ದಾರೆ ಅವರಿಗೆ ರಿಜೆಕ್ಟ್ ಮಾಡಿ ಕಳಿಸ್ಯಾರೆ. ಇಲ್ಲ ಸರ್, ಸಾಕಷ್ಟು ಜನ ಈಗ 66 ಲಕ್ಷ ಜನ ಏನು ಶಿಫ್ಟ್ ಆಗಿದಾರಲ್ಲ ಮೇಡಮ್, ಇವರು ಡಿಲೀಟ್ ಆಗಿಲ್ಲ. ಇವರು ಅಂದರೆ ಈಗ ಅವ್ರು ಓಟ್ ಸಂಗ್ರಹಿಸಿಲ್ಲ. ಅದನ್ನೇ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ, ಯಾರು ಮನೆ ಚೇಂಜ್ ಮಾಡಿದಾರೋ ಅವ್ರಿಗೆ ಬೇರೆ ಅವ್ನು ಕೊಡಂಗಿಲ್ಲ, ಡೂಪ್ಲಿಕೇಶನ್ ಬೇರೆ ಕಡೆ ಕೊಡಂಗಿಲ್ಲ. ಅವನು ಈಗ ಒಂದು ಮನೆಯಲ್ಲಿ ಇದ್ರು 4 ಜನ ವೋಟರ್ಸ್ ಇದ್ರು, ಇವನು ಆ ಮನೆಗೆ ಹಳೆ ವೋಟರ್ ಲಿಸ್ಟಲ್ಲಿ ಹೆಸರಿತ್ತು, ಇವ್ರು ತೊಗೊಂಡೋಗಿ ಅವ್ರ ಮನೆ ಶಿಫ್ಟ್ ಆದರೆ ಅವ್ರು ಕೊಡಲ್ಲ. ಅಲ್ಲಿ ಅವ್ನು ಇರೋ ಜಾಗದಲ್ಲಿ ಕೊಟ್ಬಿಟ್ರೆ SIRಗೆ ಬೆಲೆನೇ ಇಲ್ಲ. SIRಗೆ ಬೆಲೆ ಇರ್ತಕ್ಕಂಥದ್ದೇನು, ಮನೆಗೆ ಹೋಗಿ ಫಿಸಿಕಲಿ ಕೌಂಟ್ ಮಾಡಿ ಅಲ್ಲಿದ್ದರೆ ಮಾತ್ರ ಅವ್ರಿಗೆ ಎನ್ಯುಮರೇಷನ್ ಫಾರಮ್ ಕೊಡಬೇಕು ಅಂತಿದೆ.
ಭಾಳಷ್ಟು ಜನಕ್ಕೆ ಯಾಕೆ ಸಿಟ್ಟು ಬಂದ್ಬಿಟ್ಟಿದೆ ಅಂದರೆ SIR ಮೇಲೆ ಬೇಜಾರು ಯಾಕೆ ಅಂದರೆ ನಾವು ಕೊಡಬೇಕಪ್ಪ, ಎಲ್ಲರೂ ಇರಲಿ, ನಮ್ಗೆ ಕೊಟ್ಟು ನಾವು ವೋಟ್ ಮಾಡ್ಕೊಳ್ತೀವಿ ಅಂದಿದೆ. ಸೊ ಆ ಕಾರಣಕ್ಕೋಸ್ಕರ BLOಗಳು ಆ ರೀತಿಯ ಮಿಸ್ರೆಪ್ರೆಸೆಂಟ್ ಮಾಡಕ್ ಚಾನ್ಸ್ ಇಲ್ಲ. ನಿಮ್ಗೆ ಸರ್, ಪ್ರಶ್ನೆ ನಿಮ್ಮ ಕೇಳಿಸ್ಕೊಂಡಿದೆ. ಮಾಹಿತಿ ತಪ್ಪು. ಈ ಹಿಂದೆ ನಡೀತಿದ್ದಂತಹ ಇಂಟೆನ್ಸಿವ್ ರಿವಿಷನ್ ನಲ್ಲಿ ಚುನಾವಣಾ ಆಯೋಗ ಯಾವ ಮತದಾರರು ಆ ಮನೆಯಲ್ಲಿ ಇರ್ಲಿಲ್ವೋ ಅವ್ರನ್ನ ಹುಡುಕಿ ಕೊಡುವಂತ, ಹುಡುಕಿ ಮತಪಟ್ಟಿಯಲ್ಲಿ ಸೇರಿಸಿಕೊಳ್ಳುವಂತ ಕರ್ತವ್ಯ ಮಾಡ್ತಿದ್ರು. ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಸರಿ. ಫಿಸಿಕಲಿ ಚೆಕ್ ಮಾಡೇ ಕೊಡಬೇಕೆ ಹೊರತುನು ಬೇರೆ ಆನ್ಲೈನ್ ಅಲ್ಲಿ ಹಾಕಿದ್ರು ಕೂಡ ಆ BLO ಬಂದು ಫಿಸಿಕಲಿ ಅವ್ರ ಮೇಲೆ ನೋಡೇ ಅದನ್ನ ಕ್ಲಿಯರ್ ಮಾಡ್ತಾರೆ ಹೊರತುನು. ಸರಿ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಇಂಟೆನ್ಸಿವ್ ಸ್ಪೆಷಲ್ ರಿವಿಷನ್. ಸರಿ, ಬಟ್